ಆದರೆ ನಂದಿನಿ ಹಾಲಿನ ದರ ಏರಿಕೆಯಾಗಿದೆ. ಬಟ್ ಮಾರಾಟಗಾರರಲ್ಲಿ ಗೊಂದಲ ಯಾಕೆಂದರೆ ಇನ್ನೂ ಕೂಡ ಅವ್ರಿಗೆ ಸರ್ಕ್ಯುಲರ್ ಬಂದಿಲ್ಲ. ಇವತ್ತಿನಿಂದಲೇ ಪರಿಷ್ಕೃತ ದರ ಜಾರಿ ಅಂತ KMF ಹೇಳಿತ್ತು, ನಿನ್ನೆ ಅಷ್ಟೇ ಅನೌನ್ಸ್ ಮಾಡಿತ್ತು. ಹಾಲಿನ ಪ್ಯಾಕೆಟ್ಗಳ ಮೇಲೆ ಪ್ರಿಂಟ್ ಆಗಿಲ್ಲ, ಹೆಚ್ಚುವರಿ ಹಣ ಹಳೆಯ ರೇಟೇ ತಗೋತಾ ಇದ್ದಾರೆ. ಆಮೇಲೆ ಹೆಚ್ಚುವರಿ ಹಾಲು ಕೂಡ ಬಂದಿಲ್ಲ. ಈವರೆಗೂ ಪರಿಷ್ಕೃತ ದರದ ಪ್ರಿಂಟ್ ಬಂದಿಲ್ಲ. ಹಿಂದಿನ ಬೆಲೆಗೆ ಹಾಲಿನ ಪ್ಯಾಕೆಟ್ಗಳ ಮಾರಾಟ ಪರ್ಟಿಕ್ಯುಲರ್ ಆಗಿ ಬೆಂಗಳೂರಿನಲ್ಲಂತೂ ಅದೇ ರೀತಿ ಆಗ್ತಾ ಇದೆ. ಯಾಕೆಂದರೆ ಈಗ ನನ್ನ ಕೊಲೀಗ್ಸ್ ಇಬ್ಬರು ಕೂಡ ಕೊಟ್ಟಂತಹ ಮಾಹಿತಿಯ ಪ್ರಕಾರ ಬೆಂಗಳೂರಿನಲ್ಲಿ ಈಗ ಬೆಳಗ್ಗೆ ಏನು 5 ಗಂಟೆಗೆ ಒಂದು ರೌಂಡ್ ಹಾಲು ಸಪ್ಲೈ ಮಾಡ್ತಾರಲ್ಲ KMF ಬೂತ್ಗಳಿಗೆ, ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಹಳೆ ರೇಟೇ ತಗೋತಾ ಇದ್ದಾರೆ, ಹಳೆ ರೇಟೇ ಪ್ರಿಂಟ್ ಆಗಿದೆ. ಹೊಸ ರೇಟು ಇವತ್ತು ಮಧ್ಯಾಹ್ನದ ಮೇಲೆ ಆಗುತ್ತೆ ಅಂತ ಇದ್ದಾರೆ. ಹೌದು, 11-11:30 ಅಷ್ಟೊತ್ತಿಗೆ ಸೆಕೆಂಡ್ ರೌಂಡ್ ಈ ನಂದಿನಿ ಬೂತ್ಗಳಿಗೆ ಹಾಲನ್ನು ಸಪ್ಲೈ ಮಾಡ್ತಾರೆ. ಆ ಟೈಮ್ಗೆ ಏನಾದರೂ ಪ್ರಿಂಟೆಡ್ ಎಕ್ಸ್ಟ್ರಾ ಏನಾದರೂ ಕೊಡ್ತಾರಾ? ಒಂದು 50 ml ಏನೋ ಜಾಸ್ತಿ ಕೊಡ್ತಾರಂತೆ. 50 mlಗೆ ₹2.10 ಬೀಳುತ್ತೆ. ಆ 10 ಪೈಸೆ ಬಿಟ್ಟು ಇವರು ₹2 ಜಾಸ್ತಿ ಮಾಡಿದ್ದಾರೆ. ಕಾರಣ ಏನು ಅಂತಂದರೆ ಹಾಲು ಉತ್ಪಾದನೆ ರೈತರಿಂದ ಜಾಸ್ತಿ ಆಗ್ತಾ ಇದೆ, ಆದರೆ ಮಾರಾಟ ಕಡಿಮೆ ಆಗ್ತಾ ಇದೆ. ಹಾಗಾಗಿ ನಮಗೆ ಒಂದು 50 ml ಎಕ್ಸ್ಟ್ರಾ ಕೊಟ್ಟು ₹2 ಜಾಸ್ತಿ ತಗೊಳ್ಳೋಣ ಅಂತಕ್ಕಂಥ ಲೆಕ್ಕಾಚಾರ. ಓಕೆ, ಇದು ಬೆಂಗಳೂರಿನ ಕಥೆಯಾದರೆ ಇನ್ನು ಜಿಲ್ಲಾ ಕೇಂದ್ರಗಳ ಪರಿಸ್ಥಿತಿ ಏನು ಅಂತಕ್ಕಂಥದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಪಡ್ಕೊಳ್ಳೋಣ. ರಾಯಚೂರಿನಿಂದ ನನ್ನ ಕೊಲೀಗ್ ವಿಜಯ್ ಜಾಗಟ್ಕಲ್ ಮತ್ತು ಹುಬ್ಬಳ್ಳಿಯಿಂದ ನನ್ನ ಕೊಲೀಗ್ ಸುನಿಲ್ ಇಬ್ಬರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲಿಗೆ ನಾನು ಹುಬ್ಬಳ್ಳಿಗೆ ಹೋಗ್ಬಿಡ್ತೀನಿ, ಸುನಿಲ್ನ ಮಾತನಾಡಿಸ್ತೀನಿ. ಸುನಿಲ್, ಈಗ ಬೆಂಗಳೂರಿನಲ್ಲಂತೂ ಬೆಳಗ್ಗೆ ಬಂದಿರುವಂತಹ ಹಾಲಿನಲ್ಲಿ ಹೊಸ ಪ್ಯಾಕೆಟ್, ಹೊಸ ದರ, ಎಕ್ಸ್ಟ್ರಾ ಹಾಲು ಏನೂ ಇಲ್ಲ, ಹಳೆ ರೇಟ್ಗೆ ಮಾರಾಟ ಮಾಡ್ತಾ ಇದ್ದಾರೆ. ಸೊ ಈಗ ಹುಬ್ಬಳ್ಳಿ ಪರಿಸ್ಥಿತಿ ಏನು, ಅಲ್ಲಿನ ಜನ ಏನು ಹೇಳ್ತಾರೆ? ಅರವಿಂದ, ಈ ಒಂದು ಪರಿಸ್ಥಿತಿಯನ್ನು ಮತ್ತು ಜನರ ಅಭಿಪ್ರಾಯನ ಪಡೆಯಲು ನಾನೀಗ ತೋಳನಿಕೆರೆಯಲ್ಲಿ ಬಂದಿರುವಂಥದ್ದು. ಬೆಳಗ್ಗಿಂದಲೇ ಜನ ವಾಕಿಂಗ್ ಮಾಡ್ತಾ ಇದ್ದಾರೆ. ವಾಕಿಂಗನ್ನು ಮುಗಿಸಿ ಒಂದು ಕಾಫಿನೋ ಅಥವಾ ಟೀ ಕುಡಿಬೇಕು, ಸೊ ಎಲ್ಲರ ಒಂದು ಅಭ್ಯಾಸ. ಸೊ ಆದರೆ ಇವತ್ತು ಬಿಸಿ ಹೇರಿರುವಂಥದ್ದು. ಸೊ ನನ್ನ ಜೊತೆ ಜನ ಇದ್ದಾರೆ, ಅವ್ರನ್ನ ಮಾತಾಡಿಸ್ತು ಬಿಡ್ತೀನಿ. ಸರ್, ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಆಯಿತು, ಈಗ ಹಾಲಿನ ದರ ಏರಿಕೆ. ಸೊ ಸರ್ಕಾರದ ಈ ನಿರ್ಣಯ ಬಗ್ಗೆ ಅಂತ ಹೇಳ್ತೀವಿ. ನೋಡಿ, ಈ ರಾಜ್ಯ ಸರ್ಕಾರ ಪ್ರಾರಂಭದಲ್ಲಿ ಬಡವರ ಪರ ಸರ್ಕಾರ ಅಂತೇನೋ ಅಧಿಕಾರಕ್ಕೆ ಬಂತು. ಪ್ರಾರಂಭದ ದಿನದಿಂದಲೇ ಬಡವರ ವಿರೋಧಿ ಕೆಲಸಗಳನ್ನು ಮಾಡ್ತಾಯಿದೆ. ಕೋರ್ಟಿಗೆ ಬರ್ತಕ್ಕಂಥ ಅನೇಕ ಬಡವರು ಮಾಶಾಸನ, ವಿಧವಾ ವೇತನ, ಹೀಗೆ ಅನೇಕ ಪ್ರಕರಣಗಳಲ್ಲಿ ₹20 ಬಾಂಡ್ಗಳನ್ನು ತೊಗೊತಾ ಇದ್ರು. ಅದು ₹100ಗೆ ಹೆಚ್ಚಳವನ್ನು ಮಾಡಿದರು. ಅದೇ ರೀತಿ ಪೆಟ್ರೋಲ್ ರೇಟನ್ನು ಹೆಚ್ಚಳ ಮಾಡಿದ್ರು. ಅದೇ ರೀತಿ ಸರಾಯಿ ರೇಟನ್ನು ಹೆಚ್ಚಳ ಮಾಡಿದ್ರು. ಈಗ ಹಾಲಿನ ದರವನ್ನು ಹೆಚ್ಚಳ ಮಾಡೋದ್ರ ಮುಖಾಂತರ ಏನು ಒಂದು ಶಿಶುಗಳಿರ್ತವೆ, ಶಿಶುಗಳ ಹೊಟ್ಟೆ ಮೇಲೆ ಕಾಲನ್ನು ಇಡುವಂಥ ಕೆಲಸ ಸರ್ಕಾರ ಮಾಡ್ತಾಯಿದೆ. ಹಾಲನ್ನು ಬಳಸತಕ್ಕಂಥ ವರ್ಗ ಯಾವುದು ಅಂದರೆ ರೋಗಿಗಳು, ಚಿಕ್ಕ ಮಕ್ಕಳು, ಹೀಗೆ ನೇರವಾಗಿ ಅವರ ಕುತ್ತಿಗೆನೇ ಕೈ ಹಾಕ್ತಾ ಇದೆ. ಹೌದು, ಏನೋ ಗ್ಯಾರಂಟಿಗಳ ಯೋಜನೆಗಾಗಿ, ತಮ್ಮ ಪ್ರತಿಷ್ಠೆಗಾಗಿ ಇವು ಪೊಳ್ಳು ಗ್ಯಾರಂಟಿಗಳನ್ನು, ಜನರಿಗೆ ಉಪಯುಕ್ತ ಇಲ್ಲದಂಥ ಗ್ಯಾರಂಟಿಗಳನ್ನು ಕೊಡುವುದರ ಒಂದು ಪೈಪೋಟಿಗಾಗಿ ಸರ್ಕಾರ ಹಾಲಿನ ದರ ಹೆಚ್ಚಳ ಮಾಡೋದ್ರಿಂದ ನೇರವಾಗಿ ಬಡವರಿಗೆ ಮತ್ತು ವಿಶೇಷವಾಗಿ ರೋಗಿಗಳಿಗೆ ಮತ್ತು ಚಿಕ್ಕ ಮಕ್ಕಳ ಮೇಲೆ ದೊಡ್ಡ ಪರಿಣಾಮ ಬೀರ್ತಾ ಇದೆ. ಓಕೆ ಅರವಿಂದ, ಇಲ್ಲಿ ಹಿರಿಯರಿದ್ದಾರೆ, ಇಲ್ಲಿ ನೋಡ್ಬೋದು. ಇಲ್ಲಿನೂ ಅವ್ರನ್ನ ಮಾತಾಡಿಸ್ತೀನಿ, ಯಾಕಂದ್ರೆ ಸುನಿಲ್, ನಿಮ್ಮನ್ನು ಮತ್ತೆ ಸಂಪರ್ಕ ಮಾಡ್ತೀನಿ. ನನ್ನ ಕೊಲೀಗ್ ವಿಜಯ್ ಅವರಿಂದ ಮತ್ತಷ್ಟು ಮಾಹಿತಿ ರಾಯಚೂರಿಂದ. ಎಸ್ ವಿಜಯ್, ಈಗ ರಾಯಚೂರಿನಲ್ಲಿ ಹೇಗಿದೆ ಪರಿಸ್ಥಿತಿ? ಆ್ಯಕ್ಚುಲಿ ಜನಾಭಿಪ್ರಾಯ ಯಾವತ್ತು ಬೆಲೆ ಏರಿಕೆ ಆದಾಗ ಯಾರು ಅದನ್ನು ಒಪ್ಪಲ್ಲ, ಗೊತ್ತಿರ್ತಕ್ಕಂಥ ವಿಷಯ. ಈಗಿರೋ ಪ್ರಶ್ನೆ, ಬೆಳಗ್ಗೆನೇ ಪ್ರಿಂಟೆಡ್ ಪ್ಯಾಕೆಟ್ ಬಂದಿದೆಯಾ, ಎಕ್ಸ್ಟ್ರಾ ರೇಟ್ ತಗೋತಾ ಇದ್ದಾರಾ, ಎಕ್ಸ್ಟ್ರಾ ಹಾಲು ಕೊಡ್ತಾ ಇದ್ದಾರಾ ಇಲ್ವಾ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮಾಹಿತಿ ಇದೆ? ನಿಜಕ್ಕೂ ಅರವಿಂದ್, ಏನಂದ್ರೆ ಗ್ರಾಹಕರಿಗೆ ನಿಜಕ್ಕೂ ಶಾಕ್ ಮೇಲೆ ಶಾಕ್ ಆದಂಗೆ ಆಗಿರುವಂಥದ್ದು. ಯಾಕೆಂದ್ರೆ ಅವರು ಏನು ಎಂದಿನಂತೆ ಏನು ಇಲ್ಲಿಗೆ ಬಂದಾಗ, ಅಂದರೆ ನಂದಿನಿ ಕೇಂದ್ರ ATM ಪಾರ್ಲರ್ಗೆ ಬಂದಾಗ ಅವರು ಹಾಲನ್ನು ತೆಗೆದುಕೊಳ್ಳುವಾಗ ₹2 ಇಲ್ಲಿನ ಏನು ವ್ಯಾಪಾರಿಗಳು ತೆಗೆದುಕೊಳ್ತಾ ಇದ್ದಾರೆ. ಆದರೆ ಈ ಪ್ಯಾಕೆಟ್ಗಳಲ್ಲಿ ಯಾವುದೇ ರೀತಿಯಾದಂತಹ ಹೊಸ ಬದಲಾವಣೆಗಳು ಇಲ್ಲದೆ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಏನೀಗ ಈ ಒಂದು ಪ್ಯಾಕೆಟ್ ಏನಿದೆ, ಶುಭಮ್ ಗೋಲ್ಡ್ ಹಾಲ್ ಏನಿದೆ, ಇದರ ಬೆಲೆ ಮೊದಲು ಏನಿತ್ತು ಅದೇ ಬೆಲೆಯಲ್ಲೇ ಈಗ ಮಾರಾಟ ಆಗ್ತಾ ಇರುವಂಥದ್ದು. ಜೊತೆಗೆ ಏನು ನಂದಿನಿಯ 10 ಏನು ನಮೂನೆಯ ಹಾಲಿನ ಪ್ಯಾಕೆಟ್ಗಳಿದೆ, ಎಲ್ಲ ಪ್ಯಾಕೆಟ್ಗಳಲ್ಲೂ ಕೂಡ ಹಳೆಯ ದರ ಇರುವಂಥದ್ದು ಮತ್ತು ಪ್ರಮಾಣ ಕೂಡ ಹಳೆಯ ಪ್ರಮಾಣವೇ ಇರುವಂಥದ್ದು. ಆದರೆ ಬೆಲೆ ಮಾತ್ರ ₹2 ಹೆಚ್ಚಳ ಆಗಿರುವಂಥದ್ದು. ಅಂದರೆ ಅರ್ಧ ಲೀಟರ್ಗೆ ₹2, ಲೀಟರ್ಗೂ ಕೂಡ ₹2. ಆದರೆ ಇಲ್ಲಿ ಇರ್ತಕ್ಕಂಥದ್ದು ಕೇವಲ ಅರ್ಧ ಲೀಟರ್ನ ಪ್ಯಾಕೆಟ್ಗಳಿದೆ. ಅಂದರೆ ಯಾರಾದರೂ 1 ಲೀಟರ್ನ ಪ್ಯಾಕೆಟ್ ಬೇಕು ಅಂದರೆ ಅವರು ಹೆಚ್ಚುವರಿಯಾಗಿ ₹4 ಬೆಲೆಯನ್ನು ಅವರು ತರಬೇಕಾಗ್ತಾ ಇದೆ. ಇದು ಇಲ್ಲಿನ ಗ್ರಾಹಕರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿರುವಂಥದ್ದು. ಸರ್ಕಾರ ಅನೌನ್ಸ್ ಏನೋ ಮಾಡಿದೆ, ಆದರೆ ಅದರ ಪ್ರಮಾಣ ಮತ್ತು ಹೆಚ್ಚು ಮಾಡಿದೆ, ಬೆಲೆಯನ್ನು ಯಾಕೆ ಹೆಚ್ಚು ಮಾಡಿದೆ ಅನ್ನೋದನ್ನ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಇಲ್ಲಿ ಗ್ರಾಹಕರು ಇದ್ದಾರೆ ಅರವಿಂದ್, ಅವ್ರನ್ನು ಕೂಡ ಮಾತಾಡ್ಸೋಣ, ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಸರ್, ಈಗ ಈ ಬೆಲೆ ಏರಿಕೆಗೆ ಏನ್ ಹೇಳ್ತೀರಿ? ಬೆಲೆ ಏರಿಕೆ ಏನ್ ಹೇಳದ್ರಿ? ಹಾಲಿನ ರೇಟ್ ಒಂದು ಅರ್ಧ ಪ್ಯಾಕೆಟ್ ಅಂತಾರ, ಅರ್ಧ ಬಂದ್ ಲೀಟರ್ಗೆ ₹2 ಅಂತ ಹೇಳಿದ್ರಿ.
ಅದು ಲೀಟ್ರಿಗೆ 2 ರೂಪಾಯಿ ಅಂದಾಗ 1 ಲೀಟ್ರಿಗೆ ಅರ್ಧ ಲೀಟ್ರಿಗೂ 2 ರೂಪಾಯಿ ರೀ. ಇದು ಯಾವ ಲೆಕ್ಕ ರೀ ಇದು? ಹೆಚ್ಚು ಪ್ರಮಾಣ ಇಲ್ಲ ರೀ. ಅಷ್ಟೇ 500 ml ಅದ ರೀ, 550 ml ಬೇಕಲ್ರಿ, ಅದನ್ನು ಹೆಚ್ಚಿಗೆ ಇಲ್ಲ. ಈಗ ಅದು ರೇಟ್ ಮೇಲೆ MRP ರೇಟ್ ಅದು ಮೊದಲಿನ ಹಳಿ ರೇಟ್ ಐತಿ, ಹೊಸದಿಲ್ಲ. ಅದು ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ರಿ, ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ರಿ, ಯಾವ್ದು ಎಲ್ಲಾ ರೀತಿಯಲ್ಲಿ ಇದು ಮಾಡ್ಕೊಂತಾರೆ. ಗ್ರಾಹಕರಿಗೆ ಏನು ಮಾಡ್ತಾರೆ? ಅರವಿಂದ್, ಗ್ರಾಹಕರು ಏನೋ ಆಕ್ರೋಶವನ್ನ ವ್ಯಕ್ತಪಡಿಸಿರ್ತಕ್ಕಂಥ ಓಕೆ, ಥ್ಯಾಂಕ್ ಯು ರೀತಿಯಾಗಿದೆ. ಕಾರಣ ವಿಜಯ್ ತಮ್ಮ ಎಲ್ಲ ಮಾಹಿತಿಗಾಗಿ. ಇದು ರಾಯಚೂರಲ್ಲಿ ಪ್ರಿಂಟೆಡ್ ಬಂದಿಲ್ಲ, ಆದರೂ 2 ರೂಪಾಯಿ ಎಕ್ಸ್ಟ್ರಾ ತಗೋತಾ ಇದ್ದಾರಂತೆ. ಇನ್ನು ಬಳ್ಳಾರಿ ಪರಿಸ್ಥಿತಿ ಏನು ಅಂತ ನೋಡೋಣ. ನನ್ನ ಕೊಲೀಗ್ ಅಮರೇಶ್ ನನ್ನ ಜೊತೆನಲ್ಲಿ ಈಗ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಅಮರೇಶ್, ಈಗ ಬಳ್ಳಾರಿನಲ್ಲಿ ಪ್ರಿಂಟ್ ಆಗದೇನೂ ಕೂಡ ಎಕ್ಸ್ಟ್ರಾ ದುಡ್ಡು ತಗೋತಾ ಇದ್ದಾರಾ? ಜನರು ಏನು ಹೇಳ್ತಾರೆ ಈ ಬೆಲೆ ಏರಿಕೆಗೆ? ಅರವಿಂದ್, ಬಳ್ಳಾರಿಯಲ್ಲಿಯೂ ಸಹಿತ ಈಗಾಗಲೇ ನೆನ್ನೆಯ ದರ ಏನುತ್ತಾ ಅದೇ ದರದಲ್ಲಿನ ಪ್ಯಾಕೆಟ್ಗಳು ಪ್ರಿಂಟ್ ಆಗಿ ಬಂದಿದೆ. ಆದರೆ ಕೆಲವೊಂದು ಕಡೆಗಳಲ್ಲಿ 2 ರೂಪಾಯಿ ಎಕ್ಸ್ಟ್ರಾ ತೆಗೆದುಕೊಳ್ತಿದ್ದಾರೆ ಅನ್ನುವಂಥ ಆಕ್ರೋಶಗಳು ಕೂಡ ಕೇಳ್ತಾ ಇದ್ದಾವೆ. ಯಾಕಂದರೆ ನೆನ್ನೆ ಏನು 26 ರೂಪಾಯಿ ಪ್ರಿಂಟೆಡ್ ಇರುತ್ತೆ, ಅದೇ ಪ್ರಿಂಟೆಡ್ ಇವತ್ತು ಸಹಿತ ಮುಂದುವರೆದಿದೆ. ನಾವೀಗ ದೃಶ್ಯಾವಳಿಗಳಲ್ಲಿ ಸಹಿತ ತೋರಿಸ್ತಾ ಹೋಗ್ತಾ ಅಂದರೆ ನೆನ್ನೆಯ ದರನೇ ಇವತ್ತು ಕೂಡ ಮುಂದುವರೆದಿರೋದ್ರಿಂದ ಯಾವುದೇ ದರದಲ್ಲಿ ಯಾವುದೇ ವ್ಯತ್ಯಾಸ ಆಗಿಲ್ಲ. ಆದರೆ ಕೆಲವೊಂದು ಅಂಗಡಿಗಳಲ್ಲಿ ಮಾತ್ರ 26 ಬದಲಾಗಿ 28 ರೂಪಾಯಿಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಈಗಾಗಲೇ ತರಕಾರಿ ಬೆಲೆಯೂ ಕೂಡ ಗಗನಕ್ಕೇರೋದ್ರಿಂದ ಜನಸಾಮಾನ್ಯರ ಮೇಲೆ ದೊಡ್ಡ ಮಟ್ಟದ ಹೊಡೆತ ಬಿದ್ದಿದೆ. ಇದ್ರ ಜೊತೆಗೆ ಈಗ ನಂದಿನಿ ಹಾಲಿನ ದರವನ್ನು ಏರಿಕೆ ಮಾಡಿದ ನಂತರದಲ್ಲಿ ಮತ್ತಷ್ಟು ಜನರ ಪರಿಸ್ಥಿತಿ ಕೂಡ ಬಿಗಡಾಯಿಸಿದೆ ಅಂತ ಹೇಳ್ಬೋದಾಗಿದೆ. ನಮ್ಮ ಜೊತೆಗೆ ಒಂದಿಷ್ಟು ಜನರನ್ನ ಮಾತಾಡಿಸ್ತಾ ಹೋಗೋಣ. ಈಗ ಹಾಲಿನ ದರ ಹೆಂಗಿದೆ ಮತ್ತು ಅವ್ರು ಎಷ್ಟು ದರವನ್ನು ಕೊಟ್ಟು ಹಾಲನ್ನು ಖರೀದಿ ಮಾಡ್ತಾ ಇದ್ದಾರೆ ಅಂತೇಳಿ. ಮೇಡಮ್, ಈಗ ಮತ್ತೆ ನಿನ್ನೆ 26 ರೂಪಾಯಿ 28 ರೂಪಾಯಿ ತೆಗೆದುಕೊಳ್ತಾ ಇದ್ರೆ ಹಾಲಿನ ದರ ಅಂತೇಳಿ. ಸೊ ನೀವು ಎಷ್ಟು ಕೊಟ್ಟು ತಗೊಂಡಿದ್ದೀರಿ ಅಂತ? ಈಗ ಸರ್, ನಾವು 26ಗೆ ತೊಗೊತಿದ್ವಿ, ಇವಾಗ 28ಗೆ ಕೊಡ್ತಾ ಇದ್ದಾರೆ. ಇನ್ನೂ 11 o'clockಗೆ ಹೋದರೆ 30 ರೂಪೀಸ್ ಕೊಡ್ತಾರೆ. ಒಂದು 2 hours ಆದಮೇಲೆ ನಾವು ಹೋದರೆ, ಇಲ್ಲ ಮೇಡಮ್ ಫ್ರಿಜ್ಜಲ್ಲಿ ಇಟ್ಟಿದ್ದು 30 ರೂಪೀಸ್ಗೆ ಅಂತ ಹೇಳ್ಬಿಡ್ತಾರೆ. ಪ್ರತಿ ದಿನನಿತ್ಯ ವಸ್ತುಗಳ ಮೇಲೆ ಹಿಂಗೆ ರೇಟ್ ಜಾಸ್ತಿ ಮಾಡ್ಕೊತ ಹೋದರೆ ಮಿಡಲ್ ಕ್ಲಾಸ್ ಪೀಪಲ್ಗೆ ತುಂಬ ತೊಂದರೆ ಆಗುತ್ತೆ. ಇದನ್ನು ಖಂಡಿತವಾಗ್ಲೂ ನಾವು ಈಗ ಪ್ಯಾಕೆಟ್ ಮೇಲೆ ಇನ್ನೂ ಕೂಡ 26 ಇದೆ ಮೇಡಮ್, ಅದನ್ನ ಕೇಳ್ತಾ ಇದ್ರೆ ಹೆಂಗೆ ಅಂತ ನೀವು? ಸರ್, ನಮಗೆ ಗೊತ್ತಾಗೋದಿಲ್ಲ, ಅರ್ಜೆಂಟ್ಗೆ ಹೋಗಿರ್ತೀವಿ ಸರ್, ಮತ್ತು 2 ರೂಪೀಸ್ ಚೇಂಜ್ ಇಲ್ಲ ಮೇಡಮ್, 2 ರೂಪೀಸ್ ಇಲ್ಲ ನಿಮಗೆ ಜಾಸ್ತಿ ಆಗಿದೆ ರೇಟ್ ಅಂತ ಅಂದ್ಬಿಡ್ತಾರೆ. ನಾವು ಏನು ಮಾಡೋಕ್ಕಾಗಲ್ಲ. ಕೇಳಿದ್ರಾಗ ಹಾಲು ಕುಡಿಯೋದು ಬಿಟ್ಬಿಡಿ, ಟೀ ಕುಡಿಯೋದು ಬಿಟ್ಬಿಡಿ ಅಂತ ಭಾಳ ಸಿಂಪಲಾಗಿ ಹೇಳ್ಬಿಡ್ತಾರೆ. ಹೇಗೆ ಬಿಡೋಕ್ಕಾಗುತ್ತೆ ಸರ್? ಹಾಲಿನ ಮೇಲೆ ನಿಜವಾಗ್ಲೂ ಇದ್ದಕ್ಕಿದ್ದಂಗೆ ರೇಟ್ ಜಾಸ್ತಿ ಮಾಡ್ತಾನೆ ಇರ್ತಾರೆ. ಇದೇ ಇವಾಗ 26, 27 ನೀವು 11 o'clockಗೆ ಹೋಗ್ರಿ 30 ರೂಪೀಸ್ ಕೊಡ್ತಾರೆ. 30 ರೂಪೀಸ್ ತೊಗೊಳೋದಿರುತ್ತೆ ತೊಗೊಳ್ರಿ, ಇಲ್ಲಾಂದ್ರೆ ಹಾಲಿಲ್ಲ ಅಂದ್ಬಿಡ್ತಾರೆ. ಅರವಿಂದ್, ಇದಿಷ್ಟು ಬಳ್ಳಾರಿಯಲ್ಲಿ ನಡೀತಾ ಇರುವಂಥದ್ದು. ಈಗಾಗಲೇ 26 ರೂಪಾಯಿ ಪ್ರಿಂಟೆಡ್ ಇದ್ರು ಸಹಿತ 28 ರೂಪಾಯಿ ತೆಗೆದುಕೊಳ್ತಾ ಇರೋದು ಜಿಲ್ಲೆಯಲ್ಲಿ ಅಲ್ಲಲ್ಲಿ ಸಾಮಾನ್ಯವಾಗಿರುವಂಥದ್ದು. ಅರವಿಂದ್, ಬಟ್ ಅಮರೇಶ್, ಆ ಅಂಗಡಿಯವ್ರನ್ನ ನೀವು ಕೇಳಬೇಕಾಗಿತ್ತು. ನಿಮಗೆ ಪ್ರಿಂಟೇ ಬಂದಿಲ್ಲ, ಅಂದರೆ ಹೊಸ ದರದ ರೇಟೇ ಬಂದಿಲ್ಲ, ಆಮೇಲೆ ಸರ್ಕ್ಯುಲರ್ ಕೂಡ ಬಂದಿಲ್ಲ, ಈವನ್ ಬೆಂಗಳೂರಲ್ಲೂ ಬಂದಿಲ್ಲ, ಹುಬ್ಳಿನಲ್ಲೂ ಬಂದಿಲ್ಲ. ಹೆಂಗೆ ಅವ್ರು 2 ರೂಪಾಯಿ ಎಕ್ಸ್ಟ್ರಾ ತಗೋತಾರೆ? ಜನರು ಹೆಂಗೆ ಕೊಡ್ತಾರೆ? ಹಳೆ ರೇಟಿಗೆ ಕೊಡ್ಬೇಕು ತಾನೆ ಇವಾಗ ರೈಟ್ ನಾವು? ಎಸ್ ಅರವಿಂದ್, ಅದು ಕೂಡ ನಾವು ಪ್ರಶ್ನೆ ಮಾಡಿದಾಗ ಅಂಗಡಿಯವರು ಹೇಳುವಂಥದ್ದು, ಇಲ್ಲ ಸರ್ ನಮಗೆ ಕೊಡುವಾಗಲೇ ಈ ರೀತಿಯಾಗಿ ಕೊಟ್ಟಿದ್ದಾರೆ, ಅದರ ಬದಲಾಗಿ ನಾವು ಕೂಡ ಅದೇ ರೀತಿ ಕೊಡಬೇಕಾಗತ್ತೆ ಅನ್ನುವಂಥದ್ದು. ಕೆಲವೊಂದು ಕಡೆಗೆ ಜನರು ಸಹಿತ ಹೇಳುವಂಥದ್ದು ಏನಂದರೆ, ನಿನ್ನೆಯಿಂದಲೂ ಕೂಡ ಪ್ರಚಾರ ಆಗ್ತದೆ, ಅದ್ರ ಜೊತೆಗೆ ನಿನ್ನೆನೇ KMF ಅಧ್ಯಕ್ಷರು ಕೂಡ ಇದನ್ನು ಸ್ಪಷ್ಟಪಡಿಸಿದರೆ ನಾಳೆಯಿಂದನೇ ಹೊಸ ದರ ಪರಿಷ್ಕರಣೆ ದರ ಏನಿದೆ ಅದ್ರ ಪ್ರಕಾರವಾಗಿ ಹಾಲನ್ನು ಮಾರಾಟ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ. ಹೀಗಾಗಿ ಇದೆಲ್ಲೋ ಒಂದು ಕಡೆಗೆ ಅಂಗಡಿ ಮಾಲೀಕರುಗಳಿಗೆ, ಅಂದರೆ ಯಾರ್ಯಾರು ಹಾಲನ್ನು ಮಾರಾಟ ಮಾಡ್ತಿದ್ರೆ ಅವ್ರಿಗೆ ಅಡ್ವಾಂಟೇಜ್ ಆಗಿದೆ. ಅವರು 26 ರೂಪಾಯಿ ದರ ಇದ್ರು ಸಹಿತ 28 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಒಂದು ಮಾಹಿತಿಯ ಪ್ರಕಾರ 11 ಗಂಟೆ ನಂತರದಲ್ಲಿ ಈ ಒಂದು ದರ ಪರಿಷ್ಕರಣೆ ಇದೆ, ಅದು ಸಮರ್ಪಕವಾಗಿ ಜಾರಿ ಆಗುತ್ತೆ. ಅದರ ಜೊತೆಗೆ 28 ರೂಪಾಯಿ ಪ್ರಿಂಟೆಡ್ ಪ್ಯಾಕೆಟ್ಗಳು ಕೂಡ ಬರುತ್ತೆ. ಆದರೆ ಅದಕ್ಕಿಂತ ಮುಂಚಿತವಾಗಿ ಇವತ್ತಿನಿಂದ ದರ ಏರಿಕೆ ಅನ್ನುವಂಥ ನಿಟ್ಟಿನಲ್ಲಿ ಮಾಲೀಕರು ಏನು ಅಂಗಡಿ ಮಾಲೀಕರುಗಳಿದ್ದಾರೆ ಅವರೆಲ್ಲರೂ ಸಹಿತ ಗ್ರಾಹಕರಿಗೆ ಮೋಸ ಮಾಡ್ತಕ್ಕಂಥದ್ದು ಕೂಡ ಬಳ್ಳಾರಿಯಲ್ಲಿ ಕಂಡು ಬರ್ತಾ ಇದೆ. ಆದರೆ ಮಾಲೀಕರುಗಳು ಯಾರೂ ಸಹಿತ ಮೀಡಿಯಾಗಳ ಮುಂದೆ ಬಂದು ಮಾತಾಡ್ಲಿಕ್ಕೆ ಮುಂದಾಗ್ತಾ ಇಲ್ಲ. ಬದಲಾಗಿ ಅವರು ತಪ್ಪಿಸ್ಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲ ಸರ್, ನಮ್ಗೆ ಈ ರೀತಿ ಬಂದಿದೆ, ನಾವು ಮಾತಾಡೋದಿಲ್ಲ, ನಾವು ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನ. ಆದರೆ ಇದು ನೇರವಾಗಿ ಗ್ರಾಹಕರಿಗೆ ಇದೆ. ಅರವಿಂದ್, ಓಕೆ, ಈಗ ಮತ್ತೆ ನಾನು ರಾಯಚೂರಿಗೆ ಹೋಗ್ತೀನಿ, ನನ್ನ ಕೊಲೀಗ್ ವಿಜಯ್ನ ಮಾತನಾಡಿಸ್ಬಿಡ್ತೀನಿ. ವಿಜಯ್, ಈಗ ಅದನ್ನು ಇದೇ ಪ್ರಶ್ನೆ ನಾನು ನಿಮಗೂ ಕೇಳ್ತೀನಿ. ಈಗ ಪ್ರಿಂಟೆಡ್ ರೇಟೇ ಬಂದಿಲ್ಲ, ಹೊಸ ಪ್ಯಾಕೆಟ್ ಬಂದಿಲ್ಲ, ಎಕ್ಸ್ಟ್ರಾ ದುಡ್ಡು ಹೆಂಗೆ ತಗೋತೀರಾ ನೀವು ಅಂತ ಅಂಗಡಿಯವ್ರನ್ನ ಕೇಳಿದ್ರೆ ಏನು ಉತ್ತರ ಕೊಡ್ತಾರೆ? ಖಂಡಿತ ಅರವಿಂದ್, ಈ ಪ್ರಶ್ನೆ ಈಗಾಗಲೇ ನಾವು ಅಂಗಡಿ ಮಾಲೀಕರಿಗೆ ಪ್ರಶ್ನೆ ಮಾಡಿದ್ದಾಗ ಅವ್ರು ಹೇಳುವಂಥದ್ದು, ಸರ್ಕಾರ ಆದೇಶ ಮಾಡಿದೆ, ಹಾಗಾಗಿ ನಾವು ಕೊಡಲೇಬೇಕಾಗುತ್ತೆ, ಸರ್ಕಾರ ಆದೇಶದಲ್ಲಿ ಏನಿದೆ ಅದನ್ನು ನಾವು ಪಾಲಿಸ್ತೀವಿ ಅನ್ನೋಂಥದ್ದನ್ನ ಹೇಳ್ತಾರೆ. ನೇರವಾಗಿ ಇನ್ನೊಮ್ಮೆ ನಾನು ಅವ್ರನ್ನೇ ಕೇಳ್ಬಿಡ್ತೀನಿ, ಏನು ಹೇಳ್ತಾರೆ ಅನ್ನೋದನ್ನ ನೇರವಾಗಿ ತೋರಿಸ್ಬಿಡೋಣ. ಸರ್, ಈಗ ನೀವು ಏನು ಪ್ಯಾಕೆಟ್ಗಳಲ್ಲಿ ಯಾವುದರಲ್ಲೂ ಕೂಡ ಬೆಲೆ ಹೆಚ್ಚು ಬಂದಿಲ್ಲ, ಜೊತೆಗೆ ಏನು 50 ml ಕೂಡ ಬಂದಿಲ್ಲ, ಆದರೂ ಕೂಡ ಹೆಚ್ಚಿನ ಬೆಲೆ ತಗೋತಾ ಇದ್ರೆ ಯಾಕೆ ಸರ್? ಈಗ ಅವರಿಗೆ ಸರ್ಕ್ಯುಲರ್ ಬಂದಿದೆಯಾ KMF ಇಂದ ಅಂತ ಕೇಳಿ ಹಾಗೇನೆ ವಿಜಯ್ ನಾವು ಆ ರೇಟ್ ಮಾರ್ತಾ ಇದ್ದೀವಿ. ಈಗ ಗ್ರಾಹಕರಂತೂ ಅವರು ಅಬ್ಜೆಕ್ಷನ್ ಮಾಡೋದು ಸಹಜ ಬಂದಿದೆ. ಅದು ವಾಟ್ಸಪ್ನಲ್ಲಿ ಹಾಕಿದ್ದಾರೆ ಸರ್, ಹಾಕಿದ್ದಾರೆ. ನಮ್ಮ ಮಾರ್ಕೆಟಿಂಗ್ ಆಫೀಸರ್ ಬಂದಿದ್ದಾರೆ, ಅವ್ರಿಗೆ ಕೇಳಿ ನೋಡಿ ಸರ್.
ಸರ್, ಈಗ ಜೊತೆಗೆ ಇದು ಏನು ಇವರ ಉತ್ತರ ಆಗಿದೆ. ಜೊತೆಗೆ ಏನು ನಂದಿನಿಯಲ್ಲಿ ಮಾರ್ಕೆಟಿಂಗ್ ಆಫೀಸರ್ ಕೂಡ ಆ ಘಟನಾ ಸ್ಥಳಕ್ಕೆ ಇಲ್ಲಿ ಬಂದಿದ್ದಾರೆ, ಸ್ಥಳಕ್ಕೆ ಅವ್ರನ್ನು ಕೂಡ ಮಾತಾಡ್ತಾರೆ. ಸರ್, ಈಗ ಯಾವುದೇ ಬೆಲೆಯಲ್ಲಿ ಏನು ಹೆಚ್ಚಳ ಆಗಿರುವಂತದ್ದು ಪ್ಯಾಕೆಟ್ ನಲ್ಲಿ ತೋರಿಸಿಲ್ಲ. ಸರ್, ಹೆಚ್ಚಳ ಆಗ್ತಾ ಇರೋದು ಇವತ್ತು ಮಧ್ಯಾಹ್ನ ಬರೋ ಹಾಲಿಗೆ ಹೆಚ್ಚಳ ಆಗ್ತಾ ಇರೋದು, ಇವತ್ತು ನೈಟ್ ಬಂದಿರೋದಕ್ಕಲ್ಲ. ಈಗ ಬಟ್ ಮಾರಾಟ ಆಗ್ತಿರೋದು ಹೆಚ್ಚಿಗೆ ಮಾರಾಟ ಆಗ್ತಾ ಇದೆಯಲ್ಲ ಈಗ ಎಲ್ಲಿ ಆಗ್ತಾ ಇದೆ? ಈಗ ಎಲ್ಲಾ ಕೇಂದ್ರಗಳಲ್ಲೂ ಕೂಡ ₹2 ಹೆಚ್ಚಿಗೆ ಮಾರಾಟ ಆಗ್ತಾ ಇದೆ. ಇವತ್ತು ಮಧ್ಯಾಹ್ನದಿಂದ ಬಂದಿರೋದು ಅಂದ್ರೆ ಇವತ್ತು ಮಧ್ಯಾಹ್ನ ಏನ್ ಪ್ಯಾಕ್ ಆಗ್ತಾ ಇರ್ತವಲ್ಲ ಆ ಹಾಲಿಗೆ ಮಾತ್ರ ಹೆಚ್ಚಳ ಆಗ್ತಾ ಇರೋದು. ನಿನ್ನೆ ನೈಟ್ ಏನ್ ಡಿಸ್ಪ್ಯಾಚ್ ಆಗಿರೋದಕ್ಕೆ ಹೆಚ್ಚಳ ಆಗ್ತಾ ಇಲ್ಲ, ಹೆಚ್ಚಿಗಿಲ್ಲ. ಇವತ್ತು ಮಧ್ಯಾಹ್ನದಿಂದ ಬಂದಿರೋದಕ್ಕೆ ಹೆಚ್ಚಳ ಆಗ್ತದೆ. ಓಕೆ, ಆದ್ರೆ ಗ್ರಾಹಕರ ಆರೋಪ ಮಾಡ್ತಾ ಇದ್ದಾರಲ್ಲ ₹2 ಹೆಚ್ಚಿಗೆ ತಗೋತಾ ಇದ್ದೀರಿ ನೀವು ಅಂತೇಳಿ. ಈಗ ಅದು ಡೇಟ್ ಇವತ್ತಂತ ಹಾಕಿದಾರಲ್ಲೇ, ಅದ್ರಗೋಸ್ಕರ ಆಲ್ರೆಡಿ ಡಿಸ್ಪ್ಯಾಚ್ ಆಗಿರ್ತದೆ ನೈಟ್. ಇದಕ್ಕೆ ಯಾವುದು ರೇಟ್ ಆಯಿತು ಇದು ಯಾವುದು 50 ml ಹಾಲು ಹೆಚ್ಚಿಗೆ ಬಂದಿಲ್ಲ. ಇವತ್ತು ಮಧ್ಯಾಹ್ನ ಏನು ಡಿಸ್ಪ್ಯಾಚ್ ಆಗುತ್ತಲ್ಲ ಅದಕ್ಕೆ ಮಾತ್ರ ಸರ್ಕ್ಯುಲರ್ನು ಅದೇ ಟೈಪ್ ಹಾಕಿವಿ ನಾವು. ಅರವಿಂದ್, ಇಲ್ಲಿ ನೋಡಿದಾಗ ಖಂಡಿತವಾಗಿ ಒಂದು ಗೊಂದಲ ಅಂತೂ ಕಾಣ್ತಾ ಇದೆ. ಯಾಕಂದ್ರೆ ಸರ್ಕಾರ ಏನೋ ಸರ್ಕ್ಯುಲರ್ ಏನು ಬಂದಿದೆ ಅದನ್ನ ಯಾವ ರೀತಿ ಬಳಕೆ ಮಾಡ್ಕೊತಾ ಇದ್ದಾರೆ ಅನ್ನುವಂಥದ್ದು. ₹2 ಹೆಚ್ಚಿಗೆ ಏನು ವ್ಯಾಪಾರಿಗಳು ತಗೋತಾ ಇದ್ದಾರೆ. ಆದ್ರೆ ಇನ್ನು ಅಧಿಕಾರಿಗಳು ಹೇಳ್ತಿರುವಂತದ್ದು ನಾವು ಈಗ ತಗೋತಾ ಇಲ್ಲ, ಮಧ್ಯಾಹ್ನ ಪ್ರಿಂಟ್ ಆಗಿರೋದಕ್ಕೆ ಮಾತ್ರ ತೆಗೆದುಕೊಳ್ತೀವಿ, ನಿನ್ನೆ ರಾತ್ರಿ ಪ್ರಿಂಟ್ ಆಗಿ ಬಂದಂತ ಹಾಲಿಗೆ ತೆಗೆದುಕೊಳ್ಳಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಅರವಿಂದ್. ಥ್ಯಾಂಕ್ ಯು ಅಮರೇಶ್ ಮತ್ತು ಸುನಿಲ್ ಹಾಗೆ ವಿಜಯ್ ಜಗಟ್ಕಲ್, 3 ಜನರಿಗೆ ಧನ್ಯವಾದ. ಸೊ ಇದು ಕೊಡಬೇಡಿ ಯಾರುವೆ, ಎಕ್ಸ್ಟ್ರಾ ಯಾರು ₹2 ಕೊಡಬೇಡಿ. ಯಾಕೆಂದರೆ ಇನ್ನೂ ಹೊಸ ದರ ಬಂದಿಲ್ಲ, ಮಧ್ಯಾಹ್ನದ ಮೇಲೆ ಆಗುತ್ತೆ. ನಿಮಗೆ ಅಲ್ಲಿ ಪ್ಯಾಕೆಟ್ ಮೇಲೆ ಹೊಸ ದರ ಪ್ರಿಂಟ್ ಆಗಿದ್ದರೆ 50 ml ಎಕ್ಸ್ಟ್ರಾ ಇದ್ದರೆ ಆಗ ಮಾತ್ರ ₹2 ಜಾಸ್ತಿ ಕೊಡಿ. ಇಲ್ಲ ಅಂದರೆ ನೀವು ಅಂಗಡಿಯವ್ರನ್ನ ಪ್ರಶ್ನೆ ಮಾಡಿ, ನಿಮಗೆ ಸರ್ಕ್ಯುಲರ್ ಬಂದಿರೋದೇ ಮಧ್ಯಾಹ್ನದಿಂದ ಅಂತ, ನೈಟ್ ಡಿಸ್ಪ್ಯಾಚ್ ಆಗಿರುವಂತಹ ಹಾಲ್ಗೆ ಎಕ್ಸ್ಟ್ರಾ ದುಡ್ಡನ್ನು ಕೊಡುವಂತಿಲ್ಲ. ಇದನ್ನು ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳಿ. ಅವ್ರು ಕೇಳಿದ್ರು ಅಂತ ಅಂದ್ಬಿಟ್ಟು ಕೊಟ್ಬಿಟ್ಟು ಬರೋಕ್ಕೆ ಹೋಗಬೇಡಿ ಅಷ್ಟೇ. ಸದ್ಯಕ್ಕಂತೂ ಈಗ ಅವರೇ ಹೇಳಿದ್ರಲ್ಲ, ಯಾರೋ ಸೇಲ್ಸ್ ಮ್ಯಾನೇಜರೇ ಈಗ ಮಾತನಾಡ್ತಾ ಇದ್ರು ರಾಯಚೂರಿನಲ್ಲಿ. ಅವ್ರು ಹೇಳ್ತಾ ಇದ್ದಾರೆ ಇಲ್ಲ ಈಗ ಬೆಳಗ್ಗೆ ಯಾವುದೂ ರೇಟ್ ಜಾಸ್ತಿ ಆಗಿಲ್ಲ, ಮಧ್ಯಾಹ್ನ ಬರುವಂತಹ ಬ್ಯಾಚ್ ಏನಿದೆ ಮಧ್ಯಾಹ್ನ ಬರುವಂತಹ ಬ್ಯಾಚ್ಗೆ ದರವನ್ನು ಹೆಚ್ಚಿಗೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಅವರು ಸ್ಪಷ್ಟಪಡಿಸಿದ್ದಾರೆ. ಎನಿಹೌ ಈಗ ಸದ್ಯಕ್ಕಂತೂ ₹2 ಜಾಸ್ತಿ ಆಗಿದೆ. ಒನ್ ಟೈಮ್ ನೀವೇನೋ ಒಂದು ₹2 ಉಳಿಸ್ಬೋದು ಅಷ್ಟೇ. ಮಧ್ಯಾಹ್ನದ ಮೇಲೆ ಹಾಲು ತೊಗೊಂಡ್ರೆ ₹2 ಎಕ್ಸ್ಟ್ರಾ ಕೊಡಲೇಬೇಕಾಗುತ್ತೆ.